ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಇವತ್ತು ವಿಂಟರ್ ಗ್ಲೋ ಅಪ್ ರೂಟೀನ್ ತೋರಿಸ್ತಾ ಇದ್ದೀನಿ. ಗೊತ್ತಲ್ವಾ ವಿಂಟರಲ್ಲಿ ನಮ್ಮ ಸ್ಕಿನ್ ಎಲ್ಲ ಹೇಗಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಹೇಗೆ ನಾವು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ಡ್ ಆಗಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ಈ ರೂಟೀನಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿದ್ದೆ, ಅಂದರೆ ಒಂದು 7-7:30 ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಎದ್ದು ಚಾಪೆ ಎಲ್ಲ ಎತ್ತಿಟ್ಟು, ಹೌದು ಬೆಡ್ ಇವಾಗ ಹಾಕೊಳ್ತಿಲ್ಲ ಬಿಕಾಸ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಲೇಟ್ ನೈಟ್ ಬರ್ತೀನಿ ಅಲ್ವಾ, ಮತ್ತೆ ಬೆಡ್ ತೆಗೆದು ಕೆಳಗೆ ಹಾಕೊಳ್ಳೋಷ್ಟು ಪೇಷನ್ಸ್ ಅಂತೂ ನಿಜವಾಗೂ ನನಗಿಲ್ಲ. ಹಾಗಾಗಿ ಚಾಪೆ ಮೇಲೆ ಮಲ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ನೈಟ್ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸೋಕ್ ಮಾಡಿರ್ತೀನಿ ನೀರನ್ನ, ಆ ನೀರನ್ನ ಕುಡಿತೀನಿ. ಡಿಪೆಂಡ್ಸ್ ನಾನು ಯಾವಾಗ ನನ್ನ ಮೂಡ್ ಚೇಂಜ್ ಆಗ್ತಿರತ್ತೆ. ಒಂದು ತಿಂಗಳು ಇದನ್ನು ಕುಡಿತೀನಿ, ಒಂದು ತಿಂಗಳು ಅದನ್ನು ಕುಡಿತೀನಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಂತಾರೆ ಸೋಕ್ ಮಾಡಿರುವಂಥ ಇದನ್ನು ಕುಡಿತಾ ಇರ್ತೀನಿ. ಆ್ಯಂಡ್ ಅದಾದಮೇಲೆ ಕಮಿಂಗ್ ಟು ದಿ ಗ್ಲೋ ಅಪ್ ರೂಟೀನ್. ಫಸ್ಟು ತಲೆಗೆ ಎಣ್ಣೆ ಇಟ್ಕೊಳ್ಬೇಕು ಬಿಕಾಸ್ ತುಂಬ ಟೂಲ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ ಈ ರೀತಿ ಅಂತೂ. ಯಪ್ಪ, ಈ 4-5 ಮಂತ್ಸಿಂದ ಅಂತೂ ನನ್ನ ತಲೆ ಎಲ್ಲ ಊಷ್ಟಾಗ್ಬಿಟ್ಟಿದೆ. ಅದಕ್ಕೆ ತಲೆಗೆ ಎಣ್ಣೆ ಹಚ್ಕೊಳ್ತಿದ್ದೆ. ನೀವು ಆಲ್ರೆಡಿ ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರ ನಾನು ಎಣ್ಣೆಗೆ ಏನೆಲ್ಲ ಹಾಕಿ ಕುದಿಸಿಟ್ಕೊಂಡಿದ್ದೀನಿ ಅಂತ. ಅದೇ ಎಣ್ಣೆನ ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ತಿದ್ದೀನಿ ನನ್ನ ರೋಡ್ಸು ಮತ್ತು ಲೆನ್ಸಿಗೆಲ್ಲ. ಬಿಕಾಸ್ ತುಂಬ ಟೂಲ್ಸ್ ಯೂಸ್ ಮಾಡಿರೋದ್ರಿಂದ ನನ್ನ ಸ್ಕ್ಯಾಲ್ಪ್ ಆ್ಯಂಡ್ ಲೆನ್ಸ್ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿತ್ತು. ಯೂಶಲಿ ನಾನು ಎಣ್ಣೆ ಹಚ್ಕೊಂಡ್ರೆ ಓವರ್ ನೈಟ್ ಬಿಡ್ತೀನಿ, ಬಟ್ ಇವತ್ತು ನಂಗೆ ಆಗ್ತಿರ್ಲಿಲ್ಲ, ಪೂಜೆ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಏನು ಮಾಡಿದೆ, ಒಂದು 4 hours ಬಿಟ್ಟು ಕ್ಲೀನಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಸ್ನಾನಕ್ಕೆ ನಾನು ತುಂಬ ಬೇರೆ ಥರ ಶಾಂಪೂಸ್ನ ಬಳಸ್ತೀನಿ, ಒಂದೇ ಥರ ಶಾಂಪೂ ಬಳಸೋದಿಲ್ಲ. ಒಂದು ಅಷ್ಟು ವರ್ಷ ಅಂತ ಒಂದೇ ಶಾಂಪೂ ಬಳಸ್ಕೊಂಡು ಬಂದೆ, ನಂಗೆ ತುಂಬ ಇಷ್ಟ ಆಗಿರೋಂಥ ಶಾಂಪೂ. ಆ್ಯಂಡ್ ನಾನಿಲ್ಲಿ ಡವ್ ಅವರ ಹೇರ್ ಮಾಸ್ಕ್ ಬಳಸಿದ್ದೀನಿ. ಅದು ಅಪ್ಲೈ ಮಾಡಬೇಕಾದ್ರೆ ಬಿದ್ದೋಯ್ತು, ಬಟ್ ಇಟ್ಸ್ ಓಕೆ, ತಿರ್ಗಾ ತೆಗೆದು ಅಪ್ಲೈ ಮಾಡಿದ್ದೀನಿ. ಹೇರ್ ಮಾಸ್ಕ್ ಅಪ್ಲೈ ಆದಮೇಲೆ ಒಂದು 10-15 minutes ಬಿಡಬೇಕು, ಅವಾಗ ನಮ್ಮ ಕೂದಲು ಸ್ವಲ್ಪ ಸ್ಮೂತ್ ಆಗುತ್ತೆ. ಆ ಗ್ಯಾಪಲ್ಲಿ ನಾನೇನು ಮಾಡಿದೆ, ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡೆ. ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಬಳಸಿದ್ದೀನಿ ಅಂದರೆ ಕಾಫಿ ಪೌಡರ್, ಶುಗರ್ ಮತ್ತು ನಾನು ಇದು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿದ್ದೀನಿ. ಸೊ ಅದೊಂಥರ ಸ್ಕ್ರಬ್ ಚೆನ್ನಾಗಿರುತ್ತೆ. ಕಾಫಿ ನಾನು ಯಾವ್ದು ಬಳಸಿದ್ದೀನಿ ಅಂದರೆ ಇನ್ಸ್ಟೆಂಟ್ ಕಾಫಿ ಪುಡಿ ಬರುತ್ತೆ ಗೊತ್ತಾ, ಅದನ್ನು ಬಳಸಿದ್ದೀನಿ. ಸೊ 3 ಸ್ಪೂನ್ ಕಾಫಿ ಪುಡಿ ಆ್ಯಂಡ್ 3 ಸ್ಪೂನ್ ಸಕ್ಕರೆ ಬಳಸಿ ಒಂದು 4 to 5 ಸ್ಪೂನ್ಸ್ ನೀವು ಆಯಿಲ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಸ್ಪೂನ್ ಯೂಸ್ ಮಾಡಿಲ್ಲ, ಹಾಗೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಾನು ಮುಂಚೆ ಕೆಫೆನ್ ಅವರ ಬಾಡಿ ಸ್ಕ್ರಬ್ನ ಬಳಸ್ತಾ ಇದ್ದೆ, ಅದು ಖಾಲಿ ಆಗೋಗಿತ್ತು ಅಂತ ಹೇಳಿಬಿಟ್ಟು ಈಗ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡೆ. ಇವನ್ ದಿಸ್ ಇಸ್ ಆಲ್ಸೋ ಗುಡ್. ಇದನ್ನ ಕ್ಲೀನಾಗೆ ನನ್ನ ಲೆಗ್ಸ್ ಆಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ಎಲ್ಲ ಕಡೆ ಕ್ಲೀನಾಗೆ ಸ್ಕ್ರಬ್ ಮಾಡ್ಕೊಂಡು. ಸ್ವಲ್ಪ ಕಷ್ಟ ಆಯಿತು ನನಗೆ, ನಾನು ಒಬ್ಬಳೇ ಶೂಟ್ ಮಾಡ್ಕೊಳ್ಳೋದಕ್ಕೆ, ಬಟ್ ಅನಿವಾರ್ಯ ಪರಿಸ್ಥಿತಿ, ತೋರಿಸಲೇಬೇಕು, ಈ ಥರ ಸ್ಕ್ರಬ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಹಾಗಾಗಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಕ್ಲೀನಾಗಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರೆ ನಮಗೆ ಚಿಕ್ಕ ಬಂಪ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅದೆಲ್ಲ ಓಪನ್ ಆಗುತ್ತೆ. ಸೊ ಅವಾಗ ನಮಗೆ ಏನಂತಾರೆ ವ್ಯಾಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸ್ಕ್ರಬ್ ಮಾಡೋದು ಇನ್ನೇನೂ ಇಲ್ಲ. ಆ್ಯಂಡ್ ಡೆಡ್ ಸೆಲ್ಸ್ ಎಲ್ಲ ಬಂದುಬಿಡುತ್ತೆ ಅಂದ್ಬಿಟ್ಟು ನಾವು ಸ್ಕ್ರಬ್ ಮಾಡ್ಕೊಳ್ಳೋದು. ನಾನು ಬರೀ ಕೈ ಕಾಲು ಮಾತ್ರ ಅಲ್ಲ, ನನ್ನ ಅಂಡರ್ ಆರ್ಮ್ಸ್ ಕೂಡ ಸ್ಕ್ರಬ್ ಮಾಡ್ತೀನಿ. ಹಾಗೆ ನನ್ನ ಕುತ್ತಿಗೆ ಹಿಂದ್ಗಡೆ ಒಂದು ಸ್ವಲ್ಪ ಕಪ್ಪಗಾಗ್ಬಿಟ್ಟಿರುತ್ತೆ ಗೊತ್ತಾ, ಅದನ್ನು ಕೂಡ ನೀಟಾಗಿ ಸ್ಕ್ರಬ್ ಮಾಡ್ತೀನಿ. ಬೆನ್ನೆಲ್ಲ ಸ್ವಲ್ಪ ಕಷ್ಟನೇ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ, ಆಪ್ಷನ್ ಯಾರೂ ಇಲ್ಲ. ಬ್ಯಾಕ್ ಇದೆ, ಅದನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ಅದಾದಮೇಲೆ ಕ್ಲೀನಾಗಿ ಸ್ಕ್ರಬ್ ಎಲ್ಲ ಆದಮೇಲೆ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದು ಇನ್ನೂ ಎಣ್ಣೆ ಹಾಗೆ ಇರುತ್ತೆ, ಬಟ್ ದಟ್ಸ್ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಾಡಿ ರೇಸ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ರೀತಿ ಮೂವ್ಸ್ ಆಗಲಿ ಏನೂ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಇಲ್ಲಿ ನನ್ನ ಪ್ಲಮ್ ಅವರ ಬಾಡಿ ಶವರ್ ಜೆಲ್ನೇ ಬಳಸ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಸೋಪ್ ಹಾಕಿ ಕೂಡ ನಾನು ರೇಸ್ ಮಾಡಿದ್ದು ಉಂಟು. ಆ್ಯಂಡ್ ಯಾಕೆ ರೇಸ್ ಮಾಡ್ತಾ ಇದ್ದೀನಿ ಅಂದರೆ ವ್ಯಾಕ್ಸ್ ಮಾಡಿದ್ದೆ, ಒಂದು ಸ್ವಲ್ಪ ಚಿಕ್ಕ ಗ್ರೋತ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಇಲ್ಲಿ ರೇಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ. ಆ್ಯಂಡ್ ಇದು ರೇಸರ್ ಬಂದು ಇದು ಯಾವುದು 80 rupees ಏನೋ ರೇಸರ್, ಇದು ಚೆನ್ನಾಗಿದೆ. ಮುಂಚೆ ನಾನು ವೀನಸ್ ಅವ್ರದ್ದು ಬರ್ತಿತ್ತು 360 rupees ಅದು ಹೆಂಗೆ ಅಂದರೆ ಅದರಲ್ಲೇ ಒಂದು ಇದು ಕೊಟ್ಟಿರ್ತಾರೆ, ಫೋಮ್ ಥರ ಏನೋ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಬಿಟ್ಟು ನಾವು ರೇಸ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಈಗ ಇದನ್ನೇ ಬಳಸ್ತೀನಿ. ಇದು ನನಗೆ ಕನ್ವೀನಿಯೆಂಟ್ ಆಗೇ ಇದೆ. ಯಾಕೆ ಅಂದರೆ ನಾನು ಯೂಶಲಿ ವ್ಯಾಕ್ಸ್ ಮಾಡೋದಲ್ವಾ, ಈ ರೇಸ್ ಎಮರ್ಜೆನ್ಸಿಗೆ ಅಂತ ಮಾಡ್ತೀನಿ, ಅದಕ್ಕೆ ನಾನು ಇದನ್ನು ಬಳಸೋದು. ಕ್ಲೀನಾಗೆ ಆ್ಯಕ್ಚುಲಿ ಇದು ತುಂಬ ಕ್ಲೀನಾಗೆ ನನ್ನ ಹೇರ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ನನ್ನ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ರೇಸ್ ಎಲ್ಲ ಮಾಡಿ ಆದಮೇಲೆ ನಾನು ನನ್ನ ಹೇರ್ ವಾಶ್ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಒಂದು 20 ನಿಮಿಷ ಮೇಲೆ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಆದರೂ ಚೆನ್ನಾಗಿರುತ್ತೆ, 20 ನಿಮಿಷ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋಣ. ಅಷ್ಟೊಂದೇನು ಗ್ರೋತ್ ಆಗಿಲ್ಲ, ಬಟ್ ಸ್ಟಿಲ್ ನೀಟಾಗಿ ರಿಮೂವ್ ಮಾಡೋಣ. ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಯೋಕ್ಯೂಲ್ ಅವರ ಎವರ್ ಗ್ಲೋ ರೇಡಿಯನ್ಸ್ ಫೇಸ್ ವಾಶ್ನ
ವಾಶ್ನ ಬಳಸ್ತಾ ಇದ್ದೀನಿ. ಅಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದು ವಿಟಮಿನ್ ಸಿ, ಅಬ್ಯೂಟಿನ್ ಪ್ಲಸ್ AHA. ಅಂಡ್ ಇದೆಲ್ಲನೂ ಕಕಾಡು, ಪ್ಲಮ್, ಬಿಯರ್ಬೆರಿ, ಶುಗರ್ ಕೇರಿಂದ ಸೋರ್ಸ್ ಆಗಿರುವಂತದ್ದು. ಸೊ ಇಟ್ಸ್ ಆಲ್ ಗುಡ್ ಇಂಗ್ರೀಡಿಯೆಂಟ್ಸ್. ಇದು ನಿಮ್ಮ ಸ್ಕಿನ್ ನ ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್ ಏನೇ ಇದ್ರೂ ಕಡಿಮೆ ಮಾಡುತ್ತೆ. ನೀವು ಇದನ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡು ಬರಬೇಕು. ಹಾಗೆ ಮೆಲನಿನ್ ಪ್ರೊಡಕ್ಷನ್ ನ ಕಡಿಮೆ ಮಾಡಿ ನಿಮ್ಗೊಂದು ಗ್ಲೋಯಿಂಗ್ ಎಫೆಕ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಆಲ್ಮೋಸ್ಟ್ ಇದನ್ನ ಒಂದು 2.5-3 ಮಂತ್ಸ್ ಇಂದ ಬಳಸ್ಕೊಂಡು ಬಂದಿದ್ದೀನಿ. ಅಂಡ್ ತುಂಬಾ ಟ್ರಾವೆಲ್ ಫ್ರೆಂಡ್ಲಿ, ಬ್ಯಾಗಲ್ಲಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಟ್ಯೂಬ್ ತರ ಇರೋದ್ರಿಂದ ತುಂಬಾ ಕನ್ವೀನಿಯಂಟ್ ಆಗಿ ಕೂಡ ಇದೆ ನಮಗೆ. ನೀವೇ ನೋಡ್ತಿರ್ಬೋದು ಆಫ್ಟರ್ ಫೇಸ್ ವಾಶ್ ನಾನು ಎಷ್ಟು ಗ್ಲೋಯಿಂಗ್ ಆಗಿದ್ದೀನಿ ಅಂಡ್ ತುಂಬಾ ಫ್ರೆಶ್ ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಬ್ಲ್ಯಾಕ್ ಹೆಡ್ಸ್ ತೆಗಿಬೇಕು ನನ್ನ ನೋಸ್ ಮೇಲೆ. ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಮೇಲೆ ಆಗೋಯ್ತು ಅನ್ಸುತ್ತೆ ನಾನು ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ನೇ ಮಾಡಿರಲಿಲ್ಲ. ಅದಕ್ಕೆ ನಾನಿಲ್ಲಿ ಪಿಕ್ಸಿ ಅವರ ಗ್ಲೋ ಟಾನಿಕ್ ವಾಟರ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀರನ್ನ ಕೂಡ ಬಳಸ್ಬೋದು, ಬಟ್ ನಾನು ಯಾಕೆ ಇದನ್ನು ಬಳಸ್ತೀನಿ ಅಂದರೆ ಇದರಲ್ಲಿ ಗ್ಲೈಕಾಲಿಕ್ ಆಸಿಡ್ ಇದೆ. ಹಾಗಾಗಿ ಆ್ಯಂಡ್ ಸ್ವಲ್ಪ ಒಂಥರ ಬರ್ನ್ ಆಗುತ್ತೆ, ಬಟ್ ಇಟ್ಸ್ ಓಕೆ. ಒಂದು 15-20 ಮಿನಿಟ್ಸ್ ಬಿಟ್ಬಿಟ್ಟು ನಾವು ಇದನ್ನು ರಿಮೂವ್ ಮಾಡಬೇಕು. ಆಲ್ಮೋಸ್ಟ್ ನನಗೆ ಪುಟಾಣಿ ಹೇರ್ಸ್ ಎಲ್ಲ ಇತ್ತು ನೋಸ್ ಮೇಲೆ, ಅದೆಲ್ಲನೂ ಕ್ಲೀನಾಗಿ ರಿಮೂವ್ ಆಯಿತು ಆಫ್ಟರ್ ಸೋ ಮೆನಿ ಡೇಸ್. ನಾನು ತೋರಿಸ್ತೀನಿ ನಿಮಗೆ ಅದು ಹೇಗಿದೆ ಅಂದ್ಬಿಟ್ಟು. ನನಗೆ ಒಂಥರ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ, ವೆರಿ ಸ್ಯಾಟಿಸ್ಫೈಯಿಂಗ್. ನೀವು ಬೇಕಿದ್ರೆ ಇದು ಬೇಕಿಂಗ್ ಸೋಡಾ ಬರುತ್ತೆ ಗೊತ್ತಾ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ಮುಂಚೆನೇ ಸ್ಕ್ರಬ್ ಮಾಡಿ ಆಮೇಲೆ ನೋಸ್ ಸ್ಟ್ರಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಅದೇ ರೀತಿ ಕಡಲೆ ಹಿಟ್ಟು ಇಲ್ಲ ಹಾಲು ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ತರಿ ಇರಬೇಕು ಕಡಲೆ ಹಿಟ್ಟು, ಅದನ್ನೆಲ್ಲ ಹಾಕಿ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ನ್ಯಾಚುರಲ್ ಆಗಿ ರಿಮೂವ್ ಆಗುತ್ತೆ. ಕಮಿಂಗ್ ಟು ದಿ ಮೇನ್ ಪಾರ್ಟ್, ನನ್ನ ಮುಖ ತುಂಬ ಡ್ರೈ ಆಗುತ್ತೆ ವಿಂಟರ್ಸಲ್ಲಿ, ಬಟ್ ನಂದು ಡ್ರೈ ಆಗುತ್ತೆ ಆಲ್ಮೋಸ್ಟ್ 90%. ಅದಕ್ಕೆ ನಾನು ಬಳಸ್ತಾ ಇರೋದು ಬಯೋಕ್ಯೂಲ್ ಅವರ ರೇಡಿಯನ್ಸ್ ಗ್ಲೋ ಬೂಸ್ಟಿಂಗ್ ಫೇಸ್ ಆಯಿಲ್. ಇದರ ಟೆಕ್ಸ್ಚರ್ ಏನು ಆಯಿಲ್ ಥರ ಇರೋದಿಲ್ಲ, ಲೈಕ್ ವಾಟರ್ ಕನ್ಸಿಸ್ಟೆನ್ಸಿನೇ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಒಂದು ದೇವರಣ, ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ನನಗೆ. ರೋಶಿಪ್ ಒಂದೇ ಗೊತ್ತಿರೋದು, ಇನ್ನೆರಡು ನಂಗೆ ಗೊತ್ತಾಗಲಿಲ್ಲ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಪ್ಲೈ ಮಾಡಿದ ತಕ್ಷಣ ನಂಗೆ ಒಂಥರ ಲೈಕ್ ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ. ಅದು ನಿಮ್ಮ ಸ್ಕಿನ್ನ ತುಂಬ ಮಾಯಿಶ್ಚರೈಸ್ಡ್ ಆಗಿ ಇಟ್ಟಿರುತ್ತೆ. ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ಏನು ಅಂತಂದರೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಫೇಡ್ ಮಾಡಿ ನಿಮಗೊಂದು ಈವನ್ ಸ್ಕಿನ್ ಟೋನ ಕೊಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ, ಅದೇ ನನಗೆ ತುಂಬ ಮುಖ್ಯ. ಆ್ಯಂಡ್ ಸ್ಮೆಲ್ ಮಾತ್ರ ಒಂಥರ ತುಂಬ ಚೆನ್ನಾಗಿದೆ, ಆಯುರ್ವೇದಿಕ್ ಸ್ಮೆಲ್ ಬರುತ್ತೆ. ನಂಗೆ ತುಂಬ ಇಷ್ಟ ಆಯ್ತು ಇದು. ಆ್ಯಂಡ್ ಕಮಿಂಗ್ ಟು ದಿ ಹೇರ್ಸ್, ಪೂರ್ತಿ ಹೇರ್ಸ್ ಎಲ್ಲ ಡ್ರೈ ಮಾಡಿಕೊಂಡೆ. ಸ್ಟ್ರೈಟ್ನಿಂಗ್ ಎಲ್ಲ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ, ಬಿಕಾಸ್ ಕೂದಲು ಒಣಗಿಲ್ಲ ಅಂದರೆ ನನಗೆ ತಲೆ ಭಾರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಡ್ರೈ ಮಾಡ್ಕೊಂಡು, ತುಂಬ ಹೊತ್ತಾಗಿತ್ತು ನಾನು ಸ್ನಾನ ಎಲ್ಲ ಮುಗಿಸಿ. ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿತ್ತು, ಬಟ್ ಸ್ಟಿಲ್ ಸ್ವಲ್ಪ ಈ ತಲೆ ಕೆಳಗಡೆ ಒಂಥರ ಕುತ್ತಿಗೆ ಹತ್ರ ಎಲ್ಲ ಹಂಗಂಗೆ ಇರುತ್ತಲ್ವ ತೇವ, ಸೊ ಅದನ್ನೆಲ್ಲ ಡ್ರೈ ಮಾಡಿಕೊಂಡೆ. ಆ್ಯಂಡ್ ನೀಟಾಗಿ ನನ್ನ ಹೇರ್ಸ್ನೆಲ್ಲ ಡಿಟ್ಯಾಂಗಲ್ ಮಾಡಿಕೊಂಡು ಸ್ವಲ್ಪ ಕೂಮಲ್ಲಿ ಬಾಚಿಕೊಂಡು ಆ್ಯಂಡ್ ನನ್ನ ಹೇರ್ಸ್ನ ಸೆಟ್ ಮಾಡಿಕೊಂಡೆ. ಇನ್ನೂ ಡ್ರೈ ಇದೆ ನನ್ನ ಹೇರ್ಸು. 1-2 to 3 ಟೈಮ್ಸ್ ನಾನು ಹೇರ್ ಮಾಸ್ಕ್ ಎಲ್ಲ ಹಾಕಿ ಕ್ಲೀನಾಗಿ ಟೂಲ್ಸ್ ಎಲ್ಲ ಬಳಸ್ತಾ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಕೂದಲು. ಅದೇ ಏನು ಮಾಡೋಕ್ಕಾಗಲ್ಲ, ಟೂಲ್ಸ್ ಬಳಸೋ ಅವಶ್ಯಕತೆ ಇದೆ ಇವಾಗ, ಹಾಗಾಗಿ ಬಳಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸ್ಕಿನ್ ಎಲ್ಲ ಎಷ್ಟು ಡ್ರೈ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನಿಲ್ಲಿ ಪ್ಲಮ್ ಅವರ ಬಾಡಿ ಲೋಷನ್ ಬಳಸ್ತಾ ಇದ್ದೀನಿ ನನ್ನ ಕೈಗೆ, ಕಾಲಿಗಾಗಿರ್ಬೋದು. ಆ್ಯಂಡ್ ಕುತ್ತಿಗೆ ಹತ್ರ ಎಲ್ಲ ಕೂಡ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಅಲ್ಲೂ ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನೀವು ಇದನ್ನೇ ಬಳಸಬೇಕು ಅಂತ ಏನೂ ಇಲ್ಲ, ನೀವು ವ್ಯಾಸ್ಲಿನ್ ಕೂಡ ಬಳಸ್ಬೋದು. ನಾನು ಸಮ್ಟೈಮ್ಸ್ ಇದೇ ಬಾಡಿ ಲೋಷನ್ ಒಟ್ಟಿಗೆ ವ್ಯಾಸ್ಲಿನ್ ಎರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ, ಸೊ ಇನ್ನೂ ಮಾಯಿಶ್ಚರಸ್ ಆಗಿರುತ್ತೆ ನನ್ನ ಸ್ಕಿನ್ನು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕಾಲ್ಗೆ ಅಪ್ಲೈ ಮಾಡ್ಕೊಂಡೆ. ನಾನು ಕೈ ಮತ್ತು ಫೇಸ್ ಎಲ್ಲದಕ್ಕಿಂತ ಕಾಲು ತುಂಬ ಹೊಡೆಯುತ್ತೆ, ನನಗೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಒಂಥರ ರಫ್ ಆಗಿಬಿಡುತ್ತೆ, ಚರ್ಮ ಎಲ್ಲ ಪೀಲ್ ಆಗೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಜಾಸ್ತಿ ಕಾಲ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು. ಆ್ಯಂಡ್ ಕಾಲ್ಗೆಲ್ಲ ಅಪ್ಲೈ ಮಾಡಿದೆ. ಐ ವಾಸ್ ಫೀಲಿಂಗ್ ಸೋ ಫ್ರೆಶ್ ಗೊತ್ತಾ, ಒಂಥರ ಮಾಯಿಶ್ಚರೈಸ್ಡ್ ಅಂತ ಅನ್ಸುತ್ತೆ ಎಲ್ಲ ಅಪ್ಲೈ ಎಲ್ಲ ಆದಮೇಲೆ. ಸೊ ಇಷ್ಟ ಇವತ್ತಿನ ವಿಡಿಯೋಗೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಹಾಗೆ ನಿಮಗೆ ಯೂಸ್ಫುಲ್ ಅಂತ ಕೂಡ ಅಂದ್ಕೊಳ್ತೀನಿ. ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಡ್ರಾಪ್ ಮಾಡ್ಬೋದು. ಆ್ಯಂಡ್ ನೀವೇ ನನ್ನ ಸ್ಕಿನ್ ಮೇಲೆ ಗ್ಲೋ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು. ಎಸ್, ಆಬ್ವಿಯಸ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಹೇಳಿದೆ. ಆ್ಯಂಡ್ ಹೇಗಿದೆ ಈ ವಿಡಿಯೋ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.